ಪದ್ಮನಾಭನಗರದಿಂದ ಹಾಸನದತ್ತ ಹೊರಟಿದೆ ಚೆನ್ನಮ್ಮ ಪಾರ್ಥಿವ. ಸಂಜೆ ಹೊತ್ತಿಗೆಲ್ಲ ಹೊಳೆನರಸೀಪುರ ತಲುಪತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ನಿನ್ನೆಯಿಂದಲೂ ಪದ್ಮನಾಭನಗರದ ನಿವಾಸದಲ್ಲಿ ಪಾರ್ಥಿವ ಇಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ನೇರ ಪ್ರಸಾರದ ದೃಶ್ಯ. ಹೂವಿನಿಂದ ಅಲಂಕೃತಗೊಂಡಂತ ವಾಹನದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ. ಕಣ್ಣೀರ ವಿದಾಯ ಇಡೀ ಕುಟುಂಬದವರಿಗೆ. ಪತ್ನಿಯನ್ನ ಕಳಕೊಂಡು ದೇವೇಗೌಡರು ಕಣ್ಣೀರು ಹಾಕಿದ್ರು. ನಿನ್ನೆ 4:50ಕ್ಕೆ ಚೆನ್ನಮ್ಮ ಅವರು ವಿಧಿವಶರಾಗಿದ್ದು, ನಿನ್ನೆ ಸಂಜೆ 4 ಗಂಟೆಯಿಂದಲೇ ಆಸ್ಪತ್ರೆಯಲ್ಲೇ ಇದ್ರು ದೇವೇಗೌಡರು. ಹೊರಗಡೆ ಬಂದಾಗ್ಲೂ ಕೂಡ ಅವರ ಕಣ್ಣಲ್ಲಿ ನೀರು, ದುಃಖ ಎದ್ದು ಕಾಣಿಸ್ತಾ ಇತ್ತು. ಈಗ ಚೆನ್ನಮ್ಮ ಅವರ ಪಾರ್ಥಿವ ಹಾಸನದತ್ತ ಹೊರಟಿದೆ. ಹಾಸನದ ಹೊಳೆನರಸೀಪುರ. ಇಡೀ ಕುಟುಂಬಕ್ಕೆ ದೊಡ್ಡ ಶಕ್ತಿಯಾಗಿದ್ದಂತಹ ಚೆನ್ನಮ್ಮ ಅವರನ್ನ ಕಳಕೊಂಡು ಕುಟುಂಬ ಕಣ್ಣೀರು ಹಾಕ್ತಾ ಇದೆ. 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ, ಕಷ್ಟ ಸುಖಗಳಲ್ಲಿ ಹೆಗಲು ಕೊಟ್ಟಂತಹ ಪತ್ನಿ ಕಳಕೊಂಡು ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ. ಇದೇ ವಾಹನದಲ್ಲಿ ಕುಟುಂಬದವರು ಇದ್ದಾರೆ. ದೇವೇಗೌಡರ ಪುತ್ರಿ ಅನಸೂಯ ಅವರಿದ್ದಾರೆ. ಕುಟುಂಬದ ಸದಸ್ಯರು ಇದೇ ವಾಹನದಲ್ಲಿದ್ದಾರೆ. ಇನ್ನು ದೇವೇಗೌಡರು ಕೂಡ ಈ ವಾಹನ ಏನ್ ಸಾಗ್ತಾ ಇದೆ ಅದರ ಹಿಂದೆನೆ ಕಾರ್ನಲ್ಲಿ ಬರ್ತಿದ್ದಾರೆ. ಹಾಸನದ ಹೊಳೆನರಸೀಪುರದತ್ತ ಚೆನ್ನಮ್ಮ ಅವರ ಪಾರ್ಥಿವ. ದೇವೇಗೌಡರು ಕಣ್ಣೀರು ಹಾಕ್ತಿರೋದನ್ನ ನೋಡ್ತಾ ಇದ್ದೀರಿ. ಪಾರ್ಥಿವ ಇರುವಂತಹ ವಾಹನದಲ್ಲೇ ಗೌಡರ ಕುಟುಂಬದ ಸದಸ್ಯರು ಕೂಡ ಇದ್ದಾರೆ. ಈ ವಾಹನದ ಹಿಂದೆನೆ ದೇವೇಗೌಡರು ಕೂಡ ತೆರಳಿದ್ದಾರೆ ಹಾಸನಕ್ಕೆ. ನಿನ್ನೆಯಿಂದಲೂ ಅಂತಿಮ ದರ್ಶನಕ್ಕೆ ಪದ್ಮನಾಭನಗರದ ನಿವಾಸದಲ್ಲೇ ಪಾರ್ಥಿವ ಇಡಲಾಗಿತ್ತು. ಸಂಬಂಧಿಕರು, ಸ್ನೇಹಿತರು, ಬೆಂಬಲಿಗರು, ರಾಜಕೀಯ ಗಣ್ಯರು ನಿನ್ನೆ ರಾತ್ರಿಯಿಂದಲೇ ಬಂದು ದರ್ಶನವನ್ನ ಪಡೆದರು. ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ರಾಜಕೀಯ ನಾಯಕರು ಬಂದು ಅಂತಿಮ ದರ್ಶನ ಪಡೆದರು. ದೇವೇಗೌಡರಿಗೆ ಮತ್ತು ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಸಂಗಾತಿಯನ್ನ ಕಳ್ಕೊಂಡಂತಹ ದುಃಖ ದೇವೇಗೌಡರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಕಣ್ಣಲ್ಲಿ ನೀರು ಹರಿತಾ ಇದೆ. ಕಳೆದ 3 ದಿನದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಗಲೂ ಕೂಡ ದೇವೇಗೌಡರು ಹಗಲಿರುಳು ಪರಿತಪಿಸಿದ್ದಾರೆ. ಕಳೆದೊಂದು 6 ತಿಂಗಳಿಂದ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗ್ತಾ ಇತ್ತು. ಮನೆಯಲ್ಲೇ ಅವರಿಗೆ ಚಿಕಿತ್ಸೆ ಕೊಡಲಾಗಿತ್ತು. ಮಹಾನ್ ದೈವ ಭಕ್ತೆ, ಸರಳತೆಯನ್ನ ಮೈಗೂಡಿಸಿಕೊಂಡಿದ್ದಂತ ಹೆಣ್ಣು ಮಗಳು. ಚೆನ್ನಮ್ಮ ಅವರಿಗೆ ದೇವೇಗೌಡ್ರೆ ಪ್ರಪಂಚ ಆಗಿತ್ತು. ಈಗ ಪತ್ನಿಯನ್ನ ಕಳ್ಕೊಂಡು ದೇವೇಗೌಡರು ಕಣ್ಣೀರಿಡ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದಾರೆ. ಪತ್ನಿಯ ಪಾರ್ಥಿವದ ಮುಂದೆ ದೇವೇಗೌಡರು ಕಣ್ಣೀರು ಹಾಕ್ತಿದ್ದಾರೆ. ರಾಜಕೀಯ, ರಾಜಕಾರಣ ಅಂತ ರಾಜ್ಯ ದೇಶದಾದ್ಯಂತ ಹಗಲು ರಾತ್ರಿ ಅನ್ನದೇ ಓಡಾಡ್ತಾ ಇದ್ದ, ಕೆಲಸ ಮಾಡ್ತಾ ಇದ್ದಂತಹ ದೇವೇಗೌಡರಿಗೆ ಪತ್ನಿಯೇ ಬಹಳ ದೊಡ್ಡ ಶಕ್ತಿಯಾಗಿದ್ರು. ದೊಡ್ಡ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿದ್ರೆ ಮನೆ ತುಂಬಾ ಜನ. ಹಬ್ಬ ಹರಿದಿನ, ಪೂಜೆ
ಕಾರ್ಯಗಳಲ್ಲಿ ಮನೆ ತುಂಬಾ ಜನ ಸೇರ್ತಾ ಇದ್ರು. ಅಷ್ಟು ದೊಡ್ಡ ಕುಟುಂಬ, ಅದನ್ನ ಸಮರ್ಥವಾಗಿ ನಿಭಾಯಿಸಿದವರು ಚೆನ್ನಮ್ಮ ಅವರು. ಮಕ್ಕಳ ಲಾಲನೆ ಪಾಲನೆ, ವಿದ್ಯಾಭ್ಯಾಸ, ಮದುವೆ, ಈ ರೀತಿ ಎಲ್ಲಾ ಜವಾಬ್ದಾರಿಗಳನ್ನು ಚೆನ್ನಮ್ಮ ಅವರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಎಂಥದ್ದೇ ಕಷ್ಟದ ಪರಿಸ್ಥಿತಿ ಬರಲಿ ಧೃತಿಗೆಡ್ತಿರ್ಲಿಲ್ಲ. 2001ರಲ್ಲಿ ತನ್ನ ಮೇಲೆ ಆಸಿಡ್ ಅಟ್ಯಾಕ್ ಆದಾಗಲೂ ಕೂಡ ಅಷ್ಟೇ ಗಟ್ಟಿಯಾಗಿ ಎದ್ದು ನಿಂತರು ಚೆನ್ನಮ್ಮ ಅವರು. ಚೆನ್ನಮ್ಮ ಅವರನ್ನ ನೋಡಿ ದೇವೇಗೌಡ್ರೆ ಆಗ ಕಂಗಾಲಾಗಿದ್ರಂತೆ, ಬಹಳ ದುಃಖ ಪಟ್ಟಿದ್ರಂತೆ. ಅಂತ ಸಂದರ್ಭದಲ್ಲೂ ಕೂಡ ಜೊತೆಯಲ್ಲಿದ್ದವರಿಗೂ ಧೈರ್ಯ ಹೇಳ್ತಾ ತಾವೂ ಧೈರ್ಯ ತಗೊಂಡು ಮತ್ತೆ ಚೆನ್ನಮ್ಮ ಅವರು ಎದ್ದು ನಿಂತಿದ್ರು. ಸೋತು ಕೂತಾಗ್ಲೂ ಕೂಡ ಧೃತಿಗೆಡಬೇಡಿ ಅಂತ ಧೈರ್ಯ ತುಂಬುತ್ತಾ ಇದ್ರು. ನೂರಾರು ಜನ ಮನೆಗೆ ಬಂದು ಹೋಗೋರು. ರಾಜಕಾರಣ ಅಂತ ಅಂದ್ರೆ ದೇವೇಗೌಡರನ್ನ ಭೇಟಿ ಆಗೋದಕ್ಕೆ ಅಂತ ಬೆಳಗಾದ್ರೆ ಸಾಕು ಜನ ಬರೋರು. ಯಾರೇ ಬಂದರೂ ಸಹ, ಎಂಥದ್ದೇ ರಾಜಕೀಯ ವೈರಿಗಳು ಮನೆಗೆ ಬಂದಾಗ್ಲೂ ಸಹ ಅಷ್ಟೇ ಪ್ರೀತಿಯಿಂದ ಉಪಚರಿಸಿ ಕಳಿಸ್ತಾ ಇದ್ರು. ತನ್ನ ಗಂಡ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ, ದೇಶದ ಪ್ರಧಾನಮಂತ್ರಿಯೇ ಆಗ್ಲಿ, ಆದ್ರೆ ಒಂದು ಸಣ್ಣ ಹಮ್ಮು ಬಿಮ್ಮು ಇಲ್ಲದೆ ಬಹಳ ಸರಳತೆಯನ್ನ ಮೈಗೂಡಿಸ್ಕೊಂಡವರು ಚೆನ್ನಮ್ಮ ಅವರು. ಚೆನ್ನಮ್ಮ ಅವರು ರಾಜಕೀಯವಾಗಿ ಗುರುತಿಸ್ಕೊಳ್ಳದೆ ಇರಬಹುದು, ಆದ್ರೆ ಹತ್ತಿರದಿಂದ ಬಲ್ಲವರು ಹೇಳೋದು ಒಂದೇ ಮಾತು, ಆಕೆಯ ಸರಳತೆ ಎಲ್ಲರಿಗೂ ಮಾದರಿ ಅಂತ. ಗಂಡ ಮನೆಗೆ ಬರೋ ತನಕ ತಾನೂ ಊಟ ಮಾಡದೆ ಕಾಯ್ತಾ ಇದ್ರು. ಗಂಡ ಕಷ್ಟದಲ್ಲಿದ್ದಾಗ ತನ್ನಲ್ಲಿದ್ದ ಒಡವೆಯನ್ನ ಗಂಡನ ಕೈಗೆ ಇಟ್ಟಿದ್ರು. ಬಹುತೇಕ ಹೆಣ್ಣುಮಕ್ಳು ಈ ಕೆಲಸ ಮಾಡ್ತಾರೆ. ಇವತ್ತಿಗೂ ಗಂಡ ಮನೆಗೆ ಬರೋ ತನಕ ಊಟ ಮಾಡದೆ ಕಾಯ್ತಾ ಇರ್ತಾರೆ, ನಿಜ. ಆದ್ರೆ ಚೆನ್ನಮ್ಮ ಅವ್ರ ವಿಷಯದಲ್ಲಿ ಹೇಳಬೇಕು ಅಂದ್ರೆ ಇಷ್ಟು ದೊಡ್ಡ ಕುಟುಂಬ, ರಾಜಕೀಯವಾಗಿ ಇಷ್ಟು ಪ್ರಭಾವಿ ಇರುವಂತಹ ಕುಟುಂಬ, ಗಂಡ ರಾಜ್ಯದ ಮುಖ್ಯಮಂತ್ರಿ, ದೇಶದ ಪ್ರಧಾನಿ ಆದ್ರೂ ಕೂಡ ಆ ಸರಳತೆ ಬಿಟ್ಟಿರ್ಲಿಲ್ಲ, ಆ ಹಬ್ಬು ಬಿಮ್ಮು ಬಿಟ್ಟಿರ್ಲಿಲ್ಲ. ನಮ್ಮ ಸುತ್ತಲೂ ಕೆಲವರನ್ನ ನಾವು ನೋಡ್ತೀವಿ, ಸಣ್ಣ ಹುದ್ದೆ ಸಿಕ್ಕಿದ್ರೆ ಸಾಕು, ಒಂದು ಸಣ್ಣ ಜನಪ್ರಿಯತೆ ಬಂದ್ರೆ ಸಾಕು, ಅಹಂಕಾರ ಅನ್ನೋದು ರಾತ್ರಿ ಬೆಳಗಾಗೋದ್ರೊಳಗಡೆ ಬಂದ್ಬಿಡುತ್ತೆ. ಆದ್ರೆ ಆ ಎಲ್ಲ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಇಷ್ಟು ಸರಳತೆಯಿಂದ ಜೀವನದ ಕೊನೆ ತನಕ ಬದುಕಬೇಕು ಅಂದ್ರೆ ಎಲ್ಲರಿಂದಲೂ ಸಾಧ್ಯ ಆಗದ ಮಾತು. ಆಸ್ತಿ ಬಂತು, ಅಂತಸ್ತು ಬಂತು, ಯಶಸ್ಸು ಬಂತು ಅಂದ್ರೆ ಎಂತ ಹಳ್ಳಿ ಮಂದಿ ಆದ್ರೂ, ಎಂತ ಅನಕ್ಷರಸ್ಥರಾದ್ರೂ ಕೂಡ ಎಷ್ಟೇ ಸರಳತೆಯಿಂದ ಇದ್ದವರು ಸಹ ಬದಲಾಗ್ಬಿಡ್ತಾರೆ. ನೋಡ್ತಾ ಇದ್ದ ಹಾಗೆ ಬದಲಾಗ್ಬಿಡ್ತಾರೆ. ಆದ್ರೆ ಇವತ್ತಿಗೂ ಕೆಲವರು ಇಂಥವ್ರು ಸಿಗ್ತಾರೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಕುಟುಂಬ ಏರಿದ್ರು. ಮನೆ ಮಂದಿ ಎಲ್ಲ ರಾಜಕಾರಣದಲ್ಲಿದ್ದಾರೆ. ಮಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು, ಮತ್ತೊಬ್ಬ ಮಗ ಅನೇಕ ಬಾರಿ ಸಚಿವ ಸ್ಥಾನವನ್ನ ಅಲಂಕರಿಸಿದ, ಇಡೀ ರಾಜ್ಯವನ್ನೇ ಆಳದವರು, ಈ ದೇಶವನ್ನೇ ಆಳದವರು ಕುಟುಂಬದಲ್ಲೇ ಇದ್ದಾರೆ. ಆದ್ರೂ ಸಹ ಇಷ್ಟರ ಮಟ್ಟಿಗಿನ ಸರಳತೆಯನ್ನ ಮೈಗೂಡಿಸಿಕೊಂಡು ಅದನ್ನ ಕುಣಿತಕ್ಕ ಕಾಪಾಡೋದು ಇದು ಅಪರೂಪ. ಯಾವತ್ತೂ ಸೀರೆ ಬೇಕು, ಒಡವೆ ಬೇಕು, ಅದು ಬೇಕು, ಇದು ಬೇಕು ಅಂತ ಚೆನ್ನಮ್ಮ ಅವರು ಆಶನೆ ಕೊಟ್ಟಿದ್ರು. ಗಂಡ ದೇಶ ಆಳ್ಳಿ, ರಾಜ್ಯವನ್ನೇ ಆಳ್ಳಿ, ಆದ್ರೆ ಮನೆಗೆ ಬಂದ್ರೆ ಚೆನ್ನಮ್ಮ ಅವರ ಗಂಡ ಅಷ್ಟೇ. ಮನೆಯ ಹೊಸ್ತಿಲು ದಾಟಿ ಒಳಗಡೆ ಬಂದ್ರೆ ನೋ ರಾಜಕಾರಣ, ರಾಜಕೀಯದ ಬಗ್ಗೆ ಮಾತೇ ಇಲ್ಲ. ಎಂಥದೇ ರಾಜಕಾರಣಿಗಳ ಮನೆಗೆ ಬಂದಾಗ್ಲೂ ಕೂಡ ಚೆನ್ನಮ್ಮ ಅವ್ರು ಮಾತಾಡ್ತಾ ಇದ್ರು ಕುಟುಂಬದ ಬಗ್ಗೆ. ಯಾರೇ ಮನೆಗೆ ಬಂದ್ರು ಅವರ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರು. ಏನು ಓದ್ತಾ ಇದ್ದಾರೆ, ಮದುವೆ ಮಾಡ್ತಿದ್ದೀರಾ, ಯಾವಾಗ ಮದುವೆ, ಆರೋಗ್ಯ, ಇದ್ರ ಬಗ್ಗೆನೇ ಚೆನ್ನಮ್ಮ ಅವ್ರು ಮಾತಾಡ್ತಾ ಇದ್ರು. ಎಂಥದ್ದೇ ಧೃತಿಗೆಡೋ ಪರಿಸ್ಥಿತಿ ಬಂದಾಗ್ಲೂ ಕೂಡ ಚೆನ್ನಮ್ಮ ಅವ್ರು ಆಡ್ತಾ ಇದ್ದಂತ ಮಾತು, ಹೆದರಬೇಡಿ, ಕಂಗಾಲಾಗಬೇಡಿ, ಧೈರ್ಯವಾಗಿರಿ, ರಾಜಕಾರಣದಲ್ಲಿದ್ದೀರಿ, ಜನರ ಜೊತೆ ಇರಿ, ಜನರ ಸೇವೆ ಮಾಡಿ, ಒಳ್ಳೇದಾಗತ್ತೆ, ಜನರು ಕೈ ಬಿಡಲ್ಲ. ಸೋತಾಗ ಬಹಳಷ್ಟು ಜನ ಈ ಮಾತು ಹೇಳ್ಬೋದು, ಸೋತಿದ್ದೀರಿ ಅಂತ ಭಯ ಪಡಬೇಡಿ, ಒಂದಲ್ಲ ಒಂದಿನ ಗೆದ್ದಿದ್ದೀರಿ. ಆದ್ರೆ ಅದೇ ಮಾತನ್ನ ಚೆನ್ನಮ್ಮ ಅವ್ರು ಹೇಳಿದಾಗ ಒಂದು ಬಲ ಬರ್ತಾ ಇತ್ತು, ಒಂದು ಧೈರ್ಯ
ಬರ್ತಾ ಇತ್ತು. ಇದನ್ನ ಚೆನ್ನಮ್ಮ ಅವರನ್ನ ಹತ್ತಿರದಿಂದ ಬಲ್ಲವರು, ಅವರ ಕುಟುಂಬಕ್ಕೆ ಹತ್ರ ಇರೋರು ಆಡೋ ಮಾತು. ಗಂಟೆಗಟ್ಟಲೆ ದೇವ್ರ ಮನೇಲಿ ಕೂತು ಪೂಜೆ ಮಾಡ್ತಾ ಇದ್ರು. ಪೂಜೆ ಮುಗಿಯೋ ತನಕ ಒಂದು ಹನಿ ನೀರು ಕುಡಿತಾ ಇರಲಿಲ್ಲ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ದೇವ್ರ ಮನೆ ಒಳಗಡೆ ಹೋದ್ರೆ ಮಧ್ಯಾಹ್ನದ ತನಕ ದೇವ್ರ ಪೂಜೆಲೇ ಇರ್ತಾ ಇದ್ರು. ಉಪವಾಸ, ದೇವಸ್ಥಾನಗಳಿಗೆ ಓಡಾಡೋದು, ಇದೇ ಚೆನ್ನಮ್ಮ ಅವರು ದಿನಚರಿಯಾಗಿ. ಅದು ಬಿಟ್ರೆ ಗಂಡನೇ ಪ್ರಪಂಚ. ಯಾರನ್ನು ರಾಜಕೀಯಕ್ಕೆ ಬನ್ನಿ ಅಂತ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ಚೆನ್ನಮ್ಮ ಅವರು ಹೇಳಿದ್ದೇ ಇಲ್ಲ. ಹಾಗಂತ ಅವರಾಗೆ ರಾಜಕಾರಣಕ್ಕೆ ಹೋದಾಗ ಬೇಡ ಅಂತ ಒಳ್ಳೆ ಕೆಲಸ ಮಾಡಿ ಜನರಿಗೆ ಒಳ್ಳೇದು ಮಾಡಿ ಜನ ನಿಮ್ಮನ್ನು ಕಾಯ್ತಾರೆ ಅಂತ ಚೆನ್ನಮ್ಮ ಅವರು ಹೇಳ್ತಾ ಇದ್ರು. ಓದಬೇಕು ಮಕ್ಕಳು, ಮೊಮ್ಮಕ್ಕಳು ಓದಬೇಕು, ಚೆನ್ನಾಗಿರಬೇಕು, ಅದನ್ನೇ ಅವ್ರು ಬಯಸ್ತಾ ಇದ್ರು. ಇಷ್ಟು ದೊಡ್ಡ ಕುಟುಂಬದಲ್ಲಿ ಇಡೀ ಕುಟುಂಬವನ್ನ ಭದ್ರವಾಗಿ ಚೆನ್ನಮ್ಮ ಅವರು ಹಿಡಿದಿಟ್ಟಿದ್ರು. ಅದೊಂದು ಶಕ್ತಿ. ಚೆನ್ನಮ್ಮ ಅನ್ನೋದೇ ಒಂದು ಶಕ್ತಿ. ಕಳ್ಕೊಂಡು ಮೊದಲನೇದಾಗಿ ದೇವೇಗೌಡ ಎಂತೆಂಥ ಸವಾಲುಗಳನ್ನ ರಾಜಕೀಯದಲ್ಲಿ ಸಮರ್ಥವಾಗಿ ಎದುರಿಸಿದವರು ದೇವೇಗೌಡರು. ಹೀಗೆ ಅವರು ನಿಗದಿತವಾಗಿ ಒಂದು ಟ್ರಾಫಿಕ್ ಮೂವ್ಮೆಂಟ್, ಯಾಕಂದರೆ ನಾವು ಹೆಚ್ಚಿನ ಜನರ ನಿರೀಕ್ಷೆ ಇದೆ ಇವತ್ತು ಸಹ ದರ್ಶನಕ್ಕೆ, ನಾಳೆ ಅಂತ್ಯಕ್ರಿಯೆಗೂ ಸಹ ತುಂಬ ಜನರ ವೀಕ್ಷಣೆಗೆ ಬರುವ ಸಂಭವ ಇರೋದ್ರಿಂದ ಅದಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ತಯಾರಿ ನಡೆಸಿದೆ. ಇವತ್ತು ಚನ್ನರಾಯಪಟ್ಟಣ ಹಿರಿಸಾವೆಯಿಂದ ಮುಖಾಂತರ ನಮ್ಮ ಹಾಸನದ ಡೈರಿ ಸರ್ಕಲ್, NR ಸರ್ಕಲ್ ಮತ್ತು ಮಸುಳೆ ಹೊಸಳ್ಳಿ ಮತ್ತು ಅವರ ಹುಟ್ಟೂರಾದ ಹಿರೇಹಳ್ಳಿ ಮುತ್ತಿಗೆ ಅಲ್ಲಿ ಹೋಗ್ಬಿಟ್ಟು ನಂತರ ಇಲ್ಲಿ ಹರದನಹಳ್ಳಿ, ಒಳನರಸೀಪುರ ಹರದನಹಳ್ಳಿಯಿಂದ ಇವತ್ತು ಆಗುತ್ತೆ. ನಾಳೆ ಮಧ್ಯಾಹ್ನಕ್ಕೆ ಅಂತ್ಯಕ್ರಿಯೆ ಸಂಸ್ಕಾರ ನಡೆಯಲಿದೆ. ಹಾಗಾಗಿ ಗಣ್ಯರು ಮತ್ತು ಅತಿ ಗಣ್ಯರ ಆಗಮನ ನಾವು ನಿರೀಕ್ಷೆ ಮಾಡಿ ಜಿಲ್ಲಾಡಳಿತ ಸಂಪೂರ್ಣ ಸಜ್ಜಾಗಿದೆ. ಥ್ಯಾಂಕ್ ಯು. ಇದು ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರ ಮಾತುಗಳು. ಹಾಸನ ಜಿಲ್ಲಾಡಳಿತದಿಂದ ಸಂಪೂರ್ಣವಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಳ್ಳೆ ಬುದ್ಧಿ ಕಲ್ತಿದ್ರೆ ನಾವು. ಹಾಸನದ ಹೊಳೆನರಸೀಪುರದತ್ತ ಚೆನ್ನಮ್ಮ ಅವರ ಪಾರ್ಥಿವ ಸಾಗ್ತಾ ಇದೆ. ಹಾಸನದಲ್ಲಿ ಬೆಂಬಲಿಗರು, ಕುಟುಂಬದವರು ಕಾಯ್ತಾ ಇದ್ದಾರೆ. ಕೊನೆ ಬಾರಿ ಚೆನ್ನಮ್ಮ ಅವರ ದರ್ಶನವನ್ನ ಪಡೆದರು. ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಶಕ್ತಿಯಾಗಿದ್ದವರು ಚೆನ್ನಮ್ಮ ಅವರು. ತನ್ನ ಮಕ್ಕಳು ಮೊಮ್ಮಕ್ಕಳು ಒಂದು ಕುಟುಂಬ ಆದ್ರೆ ತನ್ನ ತವರು ಮನೆಯ ಕಡೆಯಲ್ಲೂ ಕೂಡ ಬಹಳ ಗಟ್ಟಿಯಾಗಿ ನಿಂತವರು. ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ನಿನ್ನೆ ಚೆನ್ನಮ್ಮ ಅವರ ತಮ್ಮ ವಿಶ್ವನಾಥ್ ಅವರು ಮಾತಾಡ್ತಾ ಇದ್ದಾರೆ. ಅಕ್ಕ ಅನ್ನೋದಕ್ಕಿಂತ ತಾಯಿಯಾಗಿದ್ರು ನಮಗೆ. ಕುಟುಂಬದಲ್ಲಿ ಚೆನ್ನಮ್ಮ ಅವರೇ ಹಿರಿಯರು. ಚೆನ್ನಮ್ಮ ಅವರು 8 ಜನ ಮಕ್ಕಳು, 4 ಜನ ಹೆಣ್ಣುಮಕ್ಕಳು, 4 ಜನ ಗಂಡು. ಅದರಲ್ಲಿ ಚೆನ್ನಮ್ಮ ಅವರೇ ಹಿರಿಯರು. ಅವ್ರ ತಮ್ಮ ಮಾತಾಡ್ತಾ ಇದ್ರು. ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು. ಅವಾಗ ನಾವಿನ್ನೂ ಚಿಕ್ಕವರಿದ್ವಿ. ಅವ್ರನ್ನ ಅಕ್ಕ ಅನ್ನೋದಕ್ಕಿಂತ ತಾಯಿ ಅಂತ ಅಂತೀವಿ ನಾವು. ತಾಯಿ ಸ್ಥಾನದಲ್ಲಿ ಎಲ್ಲ ಕಷ್ಟ ಸುಖದಲ್ಲೂ ನಮಗೆ ಜೊತೆಯಾಗಿದ್ದವರು ಚೆನ್ನಮ್ಮ ಅಂತ ದುಃಖದಲ್ಲಿ ಮಾತಾಡ್ತಾ ಇದ್ರು. ನೋವಿನ ವಿಚಾರ. ತಾಯಿಯವರನ್ನು, ಒಂದು ಕುಟುಂಬದ ಹಿಂದೆ ಶಕ್ತಿಯಾಗಿ ನಿಂತಹ ತಾಯಿಯವರನ್ನು ಕಳಿಸ್ಕೊಡುವಂಥ ಸಮಯ ಬಂತು. ಭಾಳಷ್ಟು ನೋವಿನ ವಿಚಾರ ಸರ್. ಭಾಳಷ್ಟು ದೃಶ್ಯಗಳನ್ನ ಕೂಡ ನೋಡಿದ್ವಿ. ಯಾವ ರೀತಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರು ನನ್ನ ತಾಯಿ ಏನಿದ್ದಾರೆ ಅವರು ಒಂದು ನಮ್ಮ ಕುಟುಂಬಕ್ಕೆ ಸೀಮಿತವಾಗಿರಲಿಲ್ಲ. ನಾಡಿನ ಹಲವಾರು ಧ್ವನಿ ಇಲ್ಲದೆ ಇರ್ತಕ್ಕಂಥ ಬಡ ಕುಟುಂಬಗಳಿಂದ ಅವರಿಂದ ನೆರವಿಗೆ ಬರ್ತಾ ಇದ್ದಂಥ ಪ್ರತಿಯೊಬ್ಬರೂ ನನ್ನ ಕುಟುಂಬ ಅಂತಕ್ಕಂಥ ರೀತಿಯಲ್ಲಿ ಯಾವುದೇ ಒಂದು ಪ್ರಚಾರಕ್ಕೊಳಗಾಗದೆ
ಅತ್ಯಂತ ಸರಳ ಜೀವನವನ್ನು ಮಾಡೋದ್ರ ಮುಖಾಂತರ ಅವರ ಒಂದು ಸಮಾಜಕ್ಕೆ ಕೊಡುಗೆ ಏನಿದೆ ಅವರು ಎಂದೂ ಸಹ ನಾನು ಪ್ರಚಾರಕ್ಕೆ ಮಾಡಬೇಕು ಅಂತೇಳಿ ಬಯಸಿದವರಲ್ಲ. ಅವರ ಪ್ರತಿನಿತ್ಯದ ಕಾರ್ಯಕ್ರಮ ಅವರು ಬಹುಶಃ ನಾನು ಹಳೆಯ ದಿನಗಳನ್ನು ನೆನೆಸ್ಕೋತೇನೆ. ಹೊಳೆನರಸೀಪುರದಲ್ಲಿ ನಮ್ಮ ಒಂದು ಬದುಕೇನಿತ್ತು ಆ ಸಂದರ್ಭದಲ್ಲಿ ನಾವು ಬೆಳೆದಂಥ ಒಂದು ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿ ನಮ್ಮನ್ನು ಇವತ್ತು ಒಳ್ಳೆಯ ದಾರಿಲಿ ಹೋಗ್ತಕ್ಕಂಥದ್ದಕ್ಕೆ ಏನು ಒಂದು ಆ ವಾತಾವರಣ ನಮ್ಮ ಒಂದು ಹೃದಯದಲ್ಲಿ ಬಡವರ ಬಗ್ಗೆ ಮತ್ತು ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಂದು ನಡವಳಿಕೆಯನ್ನು ನಾವು ಕಲ್ತಿದ್ರೆ ಅದು ಸಂಪೂರ್ಣ ನನ್ನ ತಾಯಿಗೆ ದೊರಕ್ತದೆ. ಅವರಿಂದ ಹಲವಾರು ಕುಟುಂಬಗಳು ಬದುಕಿದ್ದಾವೆ. ಎಂದೂ ಸಹ ಯಾರನ್ನು ಒಂದು ಗಡಸಾದ ಮಾತುಗಳಿಂದ ಯಾರಿಗೂ ನೋವು ಕೊಟ್ಟಂಥವರಲ್ಲ. ನನಗೆ ಹಲವಾರು ರೀತಿಯ ಅನುಭವಗಳಿದೆ. ನನಗೆ ಯಾವಾಗಲೂ ಹೇಳೋರು, ಇಲ್ಲಪ್ಪ ನೀನು ಚೆನ್ನಾಗಿ ಓದು, ಇಂಜಿನಿಯರ್ ಆಗು, ಈ ಮಾತುಗಳನ್ನು ಹೇಳಿದಾಗ ನಾನು ಹಲವಾರು ಬಾರಿ ಅವರಿಗೆ ಒಂದು ಪ್ರೇಮದ ಕಾಣಿಕೆ ಹಾಡು ಬಾನಿಗೊಂದು ಇದು ಒಂದು ಹಾಡಿದೆ ನೋಡಿ, ನಿನ್ನ ಆಸೆಗೆಲ್ಲಿ ಈ ಕೊನೆ ಇದೆ ಅಂತೇಳಿ ಒಂದು ಹಾಡಿದೆ. ಆ ಹಾಡನ್ನು ನಾನು ಅವ್ರಿಗೆ ಹೇಳಿ ಒಂದು ರೀತಿಯಲ್ಲಿ ತಮಾಷೆ ಮಾಡುವೆ. ಆದರೆ ನಾನು ಒಂದು ಬಾರಿ ನನಗೆ ನೆನಪು ಬರ್ತಕ್ಕಂಥದ್ದು, ದೇವ್ರ ಕೋಣೆಯಲ್ಲಿ ಪೂಜೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನನಗೆ ಯಾರೋ ನಮ್ಮ ಹಿತೈಷಿಗಳು ನಿಮ್ಮ ಜಾತಕ ಬರೆಸಿದ್ದೇವೆ, ನೀವು ಮುಖ್ಯಮಂತ್ರಿಗಳಾಗ್ತಕ್ಕಂಥ ಯೋಗ ಇದೆ ಅಂತೇಳಿ 1994-95ರಲ್ಲಿ ಹೇಳಿದಂಥದ್ದೇನಿದೆ. ನಮ್ಮ ತಾಯಿ ಪೂಜಾ ರೂಮ್ನಲ್ಲಿದ್ದಾಗ ನಾನು ಹೋದೆ, ಅವ್ರ ಹತ್ರ ಪೂಜೆ ಮಾಡ್ತಾಯಿದ್ರು. ನೋಡಿ ಇಲ್ಲಿ ಯಾರೋ ಹುಚ್ಚ ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ, ಬಹುಶಃ ನಾನು ಮುಖ್ಯಮಂತ್ರಿ ಆಗ್ಬೋದು ಅಂತಕ್ಕಂಥದ್ದು ಏನೋ ಒಂಥರ ನನಗೆ ವಿಶ್ವಾಸ ಮೂಡ್ತಿದೆ ಅಂದೆ. ಇಂಥದ್ದೆಲ್ಲ ಆಸೆ ಇಟ್ಕೋಬೇಡಪ್ಪ, ನಮಗೆ ಯಾಕೆ ಅವೆಲ್ಲ, ಅವ್ರು ಯಾರೋ ಹೇಳಿರ್ತಾರೆ ಅದನ್ನು ಆಸೆ ಇಟ್ಕೊಂಡು ನಾನು ಏನೋ ಆಗ್ತೀನಿ ಅಂತಕ್ಕಂಥದ್ದೆಲ್ಲ, ಶ್ರಮ ಪಡು, ಒಳ್ಳೆಯ ರೀತಿಯಲ್ಲಿ ಹೋಗುವಂತಕ್ಕಂಥದ್ದೇನು ಹೇಳ್ತಾಯಿದ್ರು. ನನಗೂ ಅವ್ರಿಗೂ ಭಾಳ ಆತ್ಮೀಯತೆ ಇತ್ತು. ಅಷ್ಟೇ ಎಲ್ಲ ಆತ್ಮೀಯತೆ ಇದ್ದರೂ ಎಲ್ಲ ಮಕ್ಕಳು ಅವರಿಗೆ ಒಂದು ರೀತಿ ಎಲ್ಲರೂ ಒಂದೇ ಪ್ರೀತಿಯಿಂದ ಕಾಣ್ತಾ ಇದ್ದಂಥವ್ರು. ಕುಟುಂಬ ಸರ್, ನೀವಷ್ಟೇ ಅಲ್ಲ, ಮೊಮ್ಮಕ್ಕಳು, ಮರಿ ಮಕ್ಕಳು, ಈ ರೀತಿ ತುಂಬ ಕುಟುಂಬ. ಬಹುಶಃ ಅಪರೂಪ ಅದು. 4 ಜನರೇಷನ್ ಮಕ್ಕಳುಗಳನ್ನು ನೋಡ್ತಕ್ಕಂಥದ್ದು ಭಾಳ ಅಪರೂಪ ಅದು ನಮ್ಮ ತಂದೆ ತಾಯಿ ಇಬ್ಬರು ಅದನ್ನೇನು ಕಂಡಿದ್ದಾರೆ. ಬಹುಶಃ ಇವತ್ತು ಮರಿ ಮಕ್ಕಳನ್ನೂ ಸಹ ಇವತ್ತು ನೋಡ್ತಾ ಇದ್ದರು, ಆಟ ಆಡಿದ್ದಾರೆ. ಮರಿ ಮಕ್ಕಳುಗಳು 5-6 ಜನ ಇದ್ದಾರೆ. ಇವತ್ತು ಆ ರೀತಿಯ ಒಂದು ಬದುಕು ಬಹುಶಃ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.